ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ವೃಶ್ಚಿಕ ರಾಶಿಯವರಿಗೆ 2025 ಮಾರ್ಚ್ 29ನೇ ದಿನಾಂಕ ಶನಿಗ್ರಹವು ಬದಲಾಗುತ್ತಿರುವಂತಹ ಈ ಒಂದು ಕಾಲದಲ್ಲಿ ಯಾವ ರೀತಿ ಸಿದ್ಧರಾಗಬೇಕು ಅನ್ನುವಂತಹ ವಿಷಯದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. 2025 ಮಾರ್ಚ್ 29ನೇ ದಿನಾಂಕದಂದು ಶನಿಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾರೆ. ಅಲ್ಲಿ ರಾಹುಗ್ರಹವು ಇದ್ದು ಅಲ್ಲಿ ಆ ದಿನ ಅಮಾವಾಸ್ಯೆಯೂ ಆಗಿದ್ದು ಮತ್ತು ಗ್ರಹಣವೂ ನಡೆಯಲಿದ್ದು ಅಲ್ಲಿ ಸೂರ್ಯ ಚಂದ್ರಗ್ರಹಗಳು, ಬುಧ ಶುಕ್ರ ಗ್ರಹಗಳು ಆ ಸ್ಥಾನದಲ್ಲಿ ಇದ್ದು ಶನಿಗ್ರಹವು ಆ ಕಾಲದಲ್ಲಿ ಅಲ್ಲಿ ಪ್ರವೇಶ ಮಾಡ್ತಾರೆ. ಮಾರ್ಚ್ 29ನೇ ದಿನಾಂಕದಂದು ಮೀನರಾಶಿಗೆ ಶನಿ ಪ್ರವೇಶ ಆಗ್ತಾರೆ. ಆ ಒಂದು ಕಾಲದಿಂದ 2.5 ವರ್ಷಗಳ ಕಾಲಕ್ಕೂ ಹೆಚ್ಚು ಅಲ್ಲಿ ಶನಿಗ್ರಹವು ಸಂಚರಿಸೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಶನಿಯ ಫಲಗಳು ಯಾವ ರೀತಿ ಇರಲಿದೆ ಮತ್ತು ಯಾವ ರೀತಿ ನೀವು ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಶನಿಗ್ರಹವು ವೃಶ್ಚಿಕ ರಾಶಿಯವರಿಗೆ ತೃತೀಯ ಸ್ಥಾನಾಧಿಪತಿ ಮತ್ತು ಚತುರ್ಥ ಸ್ಥಾನಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡುವುದು ಅಷ್ಟು ಶುಭ ಫಲವನ್ನು ನೀಡೋದಿಲ್ಲ. ಏಕೆಂದರೆ ಶನಿ ಗ್ರಹವು ಪಂಚಮ ಸ್ಥಾನದಲ್ಲಿ ಶುಭ ಫಲ ನೀಡೋದಿಲ್ಲ. ಆ ಸ್ಥಾನಕ್ಕೆ ತಕ್ಕಂತೆ ದೋಷವನ್ನು ಮತ್ತು ದೃಷ್ಟಿಸುವ ಸ್ಥಾನಕ್ಕೆ ತಕ್ಕಂತೆ ದೋಷವನ್ನು ನೀಡ್ತಾರೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಯತ್ನಿಸ್ತೀರಾ, ಆದರೆ ಅದು ನಿಧಾನ ಆಗುತ್ತೆ, ಸೋಲುಗಳು ಆಗುತ್ತೆ. ಒಂದು ರೀತಿಯ ಮಾನಸಿಕ ಪ್ರಭಾವ ಸರಿ ಇರೋದಿಲ್ಲ. ಅಂದರೆ ತೃತೀಯಾಧಿಪತಿಯಾಗಿ ಒಳ ಮನಸ್ಸು, ಅಂದರೆ ಆ ಒಳ ಮನಸ್ಸು ಪಂಚಮ ಸ್ಥಾನದಲ್ಲಿ ಮಾನಸಿಕ ಬಲವನ್ನು ಸೂಚಿಸುತ್ತೆ. ಆ ಮಾನಸಿಕ ಬಲವು ಅಷ್ಟು ನಿಮಗೆ ಒಂದು ಒಳ್ಳೆಯ ಒಂದು ಸಾಮರ್ಥ್ಯದಿಂದ ಇರೋದಿಲ್ಲ. ಯಾವಾಗಲೂ ಮನಸ್ಸು ಯಾವ ರೀತಿ ಇರುತ್ತೆ ಅಂದರೆ ಒಂದು ರೀತಿ ಕಳವಳ ಅನ್ನುವ ರೀತಿಯಲ್ಲಿ ಮನಸ್ಸು ಇರುತ್ತೆ. ಆ ಒಳ ಮನಸ್ಸು ಆ ರೀತಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಒಂದು ಜ್ಞಾನವನ್ನು ಒಳ್ಳೆಯದರ ಕಡೆಗೆ ನೀವು ಬಳಸ್ಕೊಳ್ಬೇಕಾಗಿದೆ. ಆದರೆ ಕೆಲವು ಸಂದರ್ಭದಲ್ಲಿ ಕೆಟ್ಟದ್ದರ ಕಡೆಗೆ ನೀವು ಅದನ್ನು ಜ್ಞಾನವನ್ನು ಬಳಸ್ಕೊಳ್ತೀರಾ ಮತ್ತು ನಿಮಗೆ ಕೆಟ್ಟ ಆಲೋಚನೆಗಳು ಬರುತ್ತೆ. ಅದಕ್ಕಾಗಿ ನಾನು ಏನು ತಿಳಿಸ್ತಾ ಇದ್ದೀನಿ ಅಂದರೆ ರಿಮೂವ್ ಯುವರ್ ನೆಗೆಟಿವ್ ಥಾಟ್ಸ್ ಅನ್ನೋದನ್ನು ನಾನು ತಿಳಿಸ್ತಾ ಇರುವಂಥದ್ದು. ಕೆಟ್ಟ ಆಲೋಚನೆಗಳು ಏನಿದ್ದರೂ ಅದನ್ನು ಬೇರು ಸಹಿತವಾಗಿ ಕಿತ್ತು ಹಾಕಬೇಕಾಗುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ದುರಭ್ಯಾಸಗಳ ಕಡೆಗೆ, ಚಟಗಳಿಗೆ ನೀವು ಒಳಗಾಗಬಾರ್ದು. ಮತ್ತು ಪಂಚಮ ಸ್ಥಾನವು ವಿದ್ಯಾಸ್ಥಾನವೂ ಆಗಿರೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹಿನ್ನಡೆ ಆಗುತ್ತೆ. ಗುರುಬಲವು 2025 ಮೇಯಿಂದ 2026 ಮೇವರೆಗೂ ಗುರುಬಲ ಇರೋದಿಲ್ಲ. ಈ ಒಂದು ಕಾಲದಲ್ಲಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ. 2026 ಮೇ ನಂತರ ಗುರು ಕಟಕ ರಾಶಿಗೆ ಬರೋದ್ರಿಂದ ಅಲ್ಲಿ ಗುರು ನಿಮ್ಮ ಪಂಚಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ನಿಮಗೆ ಆಗ ವಿದ್ಯೆಯಲ್ಲಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಸುಧಾರಣೆಯಾಗಿ ಶುಭ ಫಲಗಳು ಅಲ್ಲಿ ದೊರೆಯಲು ಆರಂಭ ಆಗುತ್ತೆ. ಆದರೆ ಸಂತಾನ ಸಂಬಂಧಪಟ್ಟಂತೆ ಅಥವಾ ವೃಶ್ಚಿಕ ರಾಶಿಯವರು ನಿಮ್ಮ ಮಕ್ಕಳಿಗೆ ಅವರಿಗೆ ಆಗಬಹುದಾದಂಥ ವಿಷಯಗಳಲ್ಲಿ ಅಷ್ಟು ಶುಭ ಫಲ ಈ ಮುಂದಿನ ವರ್ಷದಲ್ಲಿ ನಿಮಗೆ ಇರೋದಿಲ್ಲ. ನೀವು ಆಧ್ಯಾತ್ಮದಲ್ಲಿ ಆಗ್ಬೋದು, ಪೂಜೆಯಲ್ಲಿ ಆಗ್ಬೋದು, ನೀವು ಹೆಚ್ಚು ಉಪಾಸನೆಗಳನ್ನು ಮಾಡ್ತಾ ಇದ್ದರೆ ಅದಕ್ಕೂ ಈಗ ಉಪಾಸನ ಬಲ ನಿಮಗೆ ಕಡಿಮೆಯಾಗುತ್ತೆ. ಏಕೆಂದರೆ ಅಲ್ಲಿ ಶನಿ ಬರೋದ್ರಿಂದ ನಿಮಗೆ ಕೆಟ್ಟ ಆಲೋಚನೆಗಳು ಆಗುತ್ತೆ ಮತ್ತು ನಿಮ್ಮ ಒಂದು ದ್ವಿತೀಯ ಸ್ಥಾನವನ್ನು ದೃಷ್ಟಿಸೋದ್ರಿಂದ, ಅಂದರೆ ನಿಮ್ಮ ಮಾತಿಗೆ ಸಂಬಂಧಪಟ್ಟಂತೆ ಹಠದ ಮಾತುಗಳು, ಬೇಡದ ಮಾತುಗಳು, ನೋವು ಕೊಡುವಂತಹ ಮಾತುಗಳನ್ನು ನೀವು ಅಲ್ಲಿ ಆಡುವಂತೆ ಆಗುತ್ತೆ. ಮತ್ತು ನಿಮ್ಮ ಧನಸ್ಥಾನವನ್ನು
ಎರಡನೇ ಸ್ಥಾನ ಧನಸ್ಥಾನವೂ ಆಗಿರೋದ್ರಿಂದ ಅಲ್ಲಿ ಶನಿ ದೃಷ್ಟಿಸೋದ್ರಿಂದ ನಿಮಗೆ ಲಾಭ ಬರುತ್ತೆ. ಆದರೆ ಬರುವಂಥ ಹಣಕ್ಕೆ ತಡೆಯಾಗುತ್ತೆ. ಏಕೆಂದರೆ ನಿಮ್ಮ ಲಾಭ ಸ್ಥಾನವನ್ನು ಶನಿ ದೃಷ್ಟಿಸ್ತಾರೆ. ಅಲ್ಲಿ ದೃಷ್ಟಿಸೋದ್ರಿಂದ ಅದು ಮಿತ್ರಕ್ಷೇತ್ರವಾಗಿ ಅಲ್ಲಿ ಲಾಭವೇನು ಬರುತ್ತೆ, ಆದರೆ ಬರಬೇಕಾದ ಹಣ ಸರಿಯಾದ ಸಮಯಕ್ಕೆ ಬರೋದಿಲ್ಲ, ತಡೆ ಆಗುತ್ತೆ. ಮತ್ತು ಸಪ್ತಮ ಸ್ಥಾನವನ್ನು ದೃಷ್ಟಿಸ್ತಾರೆ. ವ್ಯಾಪಾರ ಪಾಲುದಾರಿಕೆಯಲ್ಲಿಯೂ ಅದರಲ್ಲಿಯೂ ಶುಭ ಆಗುತ್ತೆ, ಆದರೆ ಧನ ಸಂಗ್ರಹಣಾ ಶಕ್ತಿ ಅದರಲ್ಲಿ ನಿಮಗೆ ಕೊರತೆ ಕಡಿಮೆಯೂ ಆಗುತ್ತೆ. ಈ ರೀತಿ ಇಲ್ಲಿ ನಿಮ್ಮ ದೃಷ್ಟಿಸುವಂತಹ ಸ್ಥಾನಗಳಿಗೆ ಫಲಗಳನ್ನು ಶನಿ ಈ ರೀತಿ ನೀಡ್ತಾರೆ. ಪಂಚಮ ಸ್ಥಾನವು ಪ್ರೇಮ ಪ್ರಣಯವನ್ನು ಸೂಚಿಸುವಂತಹ ಸ್ಥಾನವೂ ಆಗಿರೋದ್ರಿಂದ ಪ್ರೀತಿ ಪ್ರೇಮವನ್ನು ಮಾಡುತ್ತಿರುವಂತಹ ವೃಶ್ಚಿಕ ರಾಶಿಯವರಿಗೆ ಭಿನ್ನಾಭಿಪ್ರಾಯಗಳು ಆರಂಭ ಆಗುತ್ತೆ. ಮತ್ತು ತೃತೀಯ ಸ್ಥಾನಾಧಿಪತಿಯಾಗಿ ಮಿತ್ರರು ಸ್ನೇಹಿತರನ್ನು ಸೂಚಿಸುವಂಥ ಸ್ಥಾನಾಧಿಪತಿಯಾಗಿ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ಸ್ನೇಹಿತರು ಅಂದರೆ ಹಳೆ ಫ್ರೆಂಡ್ಸ್ ಇವರ ಆಗಮನ, ಇವರ ಸಂಬಂಧ ನಿಮಗೆ ಕೂಡುವಂಥದ್ದು. ಅಂದರೆ 25 ವರ್ಷದ ಹಿಂದೆ 20 ವರ್ಷದ ಹಿಂದೆ ಫ್ರೆಂಡ್ಸು ನಿಮಗೆ ಹೇಗೆ ಕಾಂಟ್ಯಾಕ್ಟ್ಗೆ ಬರ್ತಾರೆ, ಈ ರೀತಿಯೂ ಬರುವ ಸಾಧ್ಯತೆ ಇರುತ್ತೆ. ಈ ಸಂಬಂಧಗಳು ಈ ರೀತಿ ಕೂಡುತ್ತೆ. ತೃತೀಯ ಸ್ಥಾನಾಧಿಪತಿಯಾಗಿ ಪಂಚಮದಲ್ಲಿ ಶನಿ ಸಂಚಾರ ಆಗೋದ್ರಿಂದ, ಆದರೆ ಕೆಲವು ವಿಷಯಗಳಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಈ ಸ್ಥಾನದಲ್ಲಿ ನೀವು ಅನುಭವಿಸಬೇಕಾಗುತ್ತೆ. ದುರಭ್ಯಾಸಗಳಿಗೆ ಒಳಗಾಗುವಂತಹ ಸಾಧ್ಯತೆ. ಮತ್ತು ನೋಡಿ, ತೃತೀಯ ಸ್ಥಾನಾಧಿಪತಿ ಅಂದರೆ ಬರವಣಿಗೆಯನ್ನು ಸೂಚಿಸುತ್ತೆ. ಹಾಗೆ ಪಂಚಮ ಸ್ಥಾನದಲ್ಲಿ ಇದ್ದಾಗ ಈ ಬರವಣಿಗೆ ಸಂಬಂಧಪಟ್ಟಂತೆಯೂ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದು ಕೆಟ್ಟದ್ದನ್ನು ಬರೆಯುವಂಥದ್ದು, ಕೆಟ್ಟದ್ದನ್ನು ಏನಾದರೂ ಈ ಬರವಣಿಗೆ ರೂಪದಲ್ಲಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡುವಂಥದ್ದು ಈ ಒಂದು ಸ್ಥಾನದಲ್ಲಿ ಸೂಚಿಸುತ್ತೆ. ಮತ್ತು ಕುಟುಂಬ ಸ್ಥಾನದಲ್ಲಿಯೂ ಸಮಸ್ಯೆಗಳು ನಿಮಗೆ ಇರುತ್ತೆ. ಯಾವುದೇ ಒಂದು ವಿಷಯ ಆಗ್ಬೋದು, ಅಷ್ಟೊಂದು ಸುಖಕರದಾಯಕವಾಗಿ ಇರೋದಿಲ್ಲ. ಗುರು ಬಲವು ನಿಮಗೆ ಈ ಒಂದು ವರ್ಷದಲ್ಲಿ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗುತ್ತೆ. ಆದರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವುದು ಇಲ್ಲ. ಆದರೆ ಕೆಟ್ಟದ್ದು ಒಳ್ಳೆಯದು ಎರಡೂ ನಡೆಯುವಂತಹ ಈ ಕಾಲದಲ್ಲಿ ಕೆಟ್ಟದ್ದು ನಡೆದಾಗ ಅದಕ್ಕೆ ಅದರದ್ದೇ ಆದಂತಹ ಒಂದು ಕಾಲವನ್ನು ಬಿಡಬೇಕಾಗತ್ತೆ, ಆ ಸ್ಪೇಸ್ ಅದಕ್ಕೆ ಕೊಡಬೇಕಾಗತ್ತೆ. ಖಂಡಿತವಾಗಿಯೂ ಒಂದು 6 ತಿಂಗಳು 1 ವರ್ಷ ಅದನ್ನು ನೀವು ಹಾಗೆ ಅದನ್ನು ಬಿಟ್ಟಾಗ ಮತ್ತೆ ನಿಮಗೆ ಅದೇ ವಿಷಯವಾಗಿ ನಿಮಗೆ ಬೇರೊಂದು ಮಾರ್ಗ ಸಿಗ್ಬೋದು, ಅಥವಾ ನಿಮಗೆ ಒಳ್ಳೆಯದು ಆಗ್ಬೋದು. ಈ ರೀತಿ ಆಗುತ್ತೆ. ಖಂಡಿತವಾಗಿಯೂ ಈ ಒಂದು 2025ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಷ್ಟು ಶುಭದಾಯಕವಾಗಿ ಇರೋದಿಲ್ಲ. ಹಣದ ಒಂದು ಖರ್ಚಿನ ವಿಷಯದಲ್ಲಿಯೂ 12ನೇ ಸ್ಥಾನಕ್ಕೆ ಗುರುವು ದೃಷ್ಟಿ ಹಾಕ್ತಾರೆ. ಮೇ ನಂತರದಲ್ಲಿ ಅಧಿಕವಾದ ಖರ್ಚುಗಳ ಆರಂಭವೂ ಆಗುತ್ತೆ. ಧನದ ಸಂಬಂಧಪಟ್ಟಂತೆ ನಿಮಗೆ ಕಷ್ಟವಾಗುತ್ತೆ, ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ನಿಮಗೇನು ಬರಬೇಕು ಆ ಹಣ ಆದಾಯ ಏನೇನು ಬರಬೇಕು ಅದು ನಿಮಗೆ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಈ ರೀತಿ ನಿಮಗೆ ಸಮಸ್ಯೆಗಳು ಆರಂಭ ಆಗುತ್ತೆ. ಇದಕ್ಕಾಗಿ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ಮಾನಸಿಕವಾಗಿ ತಯಾರಿಯನ್ನು ಮಾಡ್ಕೋಬೇಕಾಗಿದೆ. ಅಂದರೆ ಮನಸ್ಸನ್ನು ನೀವು ಯಾವಾಗಲೂ ಪಾಸಿಟಿವಿಟಿಯಿಂದ ನೀವು ಇಟ್ಕೊಳ್ಳುವಂತಹ ಒಂದು ಮಾರ್ಗವನ್ನು ಕಂಡುಕೊಳ್ಬೇಕಾಗಿದೆ. ಏಕೆಂದರೆ ಕೆಟ್ಟ ಆಲೋಚನೆಗಳು ಬಂದಾಗಲೇ ನಮಗೆ ಕೆಟ್ಟದ್ದು ನಡೆಯುವಂಥದ್ದು. ಯಾವಾಗ ನಿಮಗೆ ಒಳ್ಳೆಯ ಆಲೋಚನೆಗಳು ಬರುತ್ತೆ ಆಗ ನೀವು ಒಳ್ಳೆಯದಾಗದಿದ್ದರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದನ್ನು ನೀವು ಮಾಡೋದಿಲ್ಲ. ಈ ರೀತಿ ನೀವು ಮಾನಸಿಕವಾಗಿ ಸಿದ್ಧರಾಗಬೇಕಾಗುತ್ತೆ. ವೈವಾಹಿಕ ಜೀವನ ಆಗ್ಬೋದು, ಪಾಲುದಾರಿಕೆ ಸಂಬಂಧಪಟ್ಟಂತೆ ಇದು ಸಾಮಾನ್ಯವಾದಂತಹ ಫಲಗಳು ನಿಮಗೆ ಈ ವರ್ಷದಲ್ಲಿ ಸಿಗುತ್ತೆ. ಆದರೆ ಬಹಳಷ್ಟು ಒಂದು ರೀತಿಯ ಇಕ್ಕಟ್ಟಿಗೆ ಸಿಲುಕುವಂತಹ ಕಳವಳದ ಮನಸ್ಸು ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಪರಿಹಾರವನ್ನು ನೀವು ಯಾವ ರೀತಿ ಮಾಡಿಕೊಳ್ಬೇಕಂದ್ರೆ, ಬೆಳಗಿನ ಒಂದು ಕಾಲದಲ್ಲಿ ಓಂ ನಮೋ ನಾರಾಯಣಾಯ
ಈ ಮಂತ್ರವನ್ನು ನೀವು ನಿತ್ಯಲೂ ಪಠನೆ ಮಾಡಲು ಆರಂಭಿಸಿ. ಏಕೆಂದರೆ ಇಡೀ ಒಂದು ಜಗತ್ತಿನ ಆಗು ಹೋಗುವಂತಹ ಎಲ್ಲ ವಿಷಯ ವಸ್ತುಗಳು, ಮನುಷ್ಯರು, ಎಲ್ಲರ ಕೆಲಸ ಕಾರ್ಯಗಳನ್ನು ಪಾಲನೆ ಮಾಡುವವರು ವಿಷ್ಣುವೇ ಆಗಿದ್ದಾರೆ. ಹಾಗಾಗಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ನಿತ್ಯಲೂ ಬೆಳಗಿನ ಸಂದರ್ಭದಲ್ಲಿ ನೀವು ಪಠನೆ ಮಾಡಿ ಮತ್ತು ಸಂಜೆಯ ಸಂದರ್ಭದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರವನ್ನು ನೀವು ಪಠನೆ ಮಾಡಿ. ಏಕೆಂದರೆ ನಾವು ಪ್ರಜ್ಞೆ ಇಲ್ಲದಿರುವಾಗಲೂ ನಿದ್ರಿಸುವಾಗಲೂ ನಮ್ಮನ್ನು ರಕ್ಷಿಸುವವರು ಆ ಪ್ರಾಣದೇವರು. ಅಂದರೆ ನಮ್ಮ ಪ್ರಾಣ ಅಂದರೆ ಇಲ್ಲಿ ನಾವು ಈಶ್ವರನ ಒಂದು ವೈಬ್ರೇಷನ್ ಪ್ರತಿ ಬ್ರಹ್ಮಾಂಡವನ್ನು ಆವರಿಸಿರೋದ್ರಿಂದ ಶಿವನನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಓಂ ನಮಃ ಶಿವಾಯವನ್ನು ನಾವು ಪಠನೆ ಮಾಡೋದ್ರಿಂದ ನಮಗೆ ನಮ್ಮ ಒಂದು ಎಲ್ಲ ಕಾಲದಲ್ಲಿಯೂ ಶಿವನ ರಕ್ಷೆ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ. ಈ ರೀತಿ ನಾವು ನಿತ್ಯವೂ ಒಂದು ಪಾಸಿಟಿವಿಟಿಯಿಂದ ನಮ್ಮ ಮೈಂಡನ್ನು ನಾವು ನಮ್ಮ ಜೀವನವನ್ನು ನಾವು ಸೆಟ್ ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಪರಿಹಾರಗಳು ಈ ಶನಿ ಸಂಬಂಧಪಟ್ಟಂತೆ ನಿಮಗೆ ಬೇಕು ಅನ್ನಿಸಿದರೆ ನನ್ನ ಒಂದು ಯೂಟ್ಯೂಬ್ನಲ್ಲೇ ನೀವು ಸರ್ಚ್ ಮಾಡ್ಬೋದು. ಶನಿಯ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ದಶದಾನಗಳು, ದಶಪೂಜಾ ಪರಿಹಾರಗಳು, ಈ ರೀತಿ ಪರಿಹಾರಗಳನ್ನು ನಾನು ಮಾಡಿ ವಿಡಿಯೋಗಳಲ್ಲಿ ಹಾಕಿದ್ದೇನೆ. ಅದರ ಸಂಬಂಧಪಟ್ಟಂತೆ ನೀವು ಅದನ್ನು ಸರ್ಚ್ ಮಾಡಿ ನೋಡೋದ್ರಿಂದ ನಿಮಗೆ ಅನುಕೂಲಗಳು ಆಗ್ಬೋದು. ಈ ರೀತಿ ನೀವು ನಿಮ್ಮನ್ನು ಸಿದ್ಧರಾಗಿಸಿಕೊಳ್ಳಿ. ಬರುವಂತಹ ಸೋಲುಗಳು, ಬರುವಂತಹ ಆಗುಹೋಗುಗಳ ಬಗ್ಗೆ ನೀವು ಎಚ್ಚರದಿಂದ ಇದ್ದು ಸರಿಯಾದ ಒಂದು ಚಾಯ್ಸನ್ನು ಮಾಡಿ ನಿಮ್ಮ ಜೀವನವನ್ನು ಸರಿಯಾದ ಕಡೆಗೆ ನಡೆಸ್ಕೊಂಡು ಹೋಗಬೇಕಾಗುತ್ತೆ. 2026 ಮೇ ನಂತರದಲ್ಲಿ ನಿಮಗೆ ಗುರುಬಲವು ಬರುತ್ತೆ. ನಿಮ್ಮ ಒಂದು ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಸಂಚರಿಸೋದ್ರಿಂದ ದ್ವಿತೀಯ ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಮತ್ತು ನಿಮ್ಮ ಒಂದು ಪಂಚಮ ಸ್ಥಾನವನ್ನು ದೃಷ್ಟಿ ಹಾಕೋದ್ರಿಂದ ಶನಿ ಪ್ರಭಾವ ಆಗ ಕಡಿಮೆಯಾಗುತ್ತೆ. ಶನಿಯು ಆಗ ಕೆಲವು ಒಳ್ಳೆಯ ಫಲಗಳನ್ನು ಕೊಡಲು ಆರಂಭಿಸ್ತಾರೆ ಮತ್ತು ಗುರುವಿನಿಂದಲೂ ನೀವು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಕೆಟ್ಟ ಕಾಲ ಏನಿದ್ರು ಅದಕ್ಕೊಂದು ಅದರದ್ದೇ ಆದ ಒಂದು ಕಾಲವನ್ನು ಬಿಟ್ಟು ಆ ನಂತರದಲ್ಲಿ ನಮಗೆ ಯಾವಾಗ ಶುಭವಾಗುತ್ತೆ ಆಗ ನಾವು ಶುಭ ಆರಂಭಗಳಿಗಾಗಿ ನಾವು ಆ ಸಮಯವನ್ನು ಕಾಯಬೇಕಾಗಿದೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಶಿವನಾರಾಯಣರ ಅನುಗ್ರಹ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.